14th May ಎಕ್ಸ್ಪೈರಿ ಡೇಟ್. ಪ್ಯಾಕೆಟ್ ಪೂರ್ತಿ ಒಂದು ಶೀಟ್ ಪೂರ್ತಿ ಏರ್ ಔಟ್. ಇದ್ರದ್ದು 20 ಮಾರ್ಚ್ 2026 ಎಕ್ಸ್ಪೈರಿ ಡೇಟ್. ಇಲ್ಲಿದೆಲ್ಲ ಇದಿಷ್ಟು ಪ್ರಾಡಕ್ಟ್ಗಳನ್ನು ಎಕ್ಸ್ಪೈರಿನೇ ನೋಡಿ. ಏಪ್ರಿಲ್ 2026 ಎಕ್ಸ್ಪೈರಿ ಡೇಟ್. ಇದು ಅದೇ ಡೇಟ್ಗಳೇನೆ, ಇದು ಅದೇ ಡೇಟು, ಇದು ಅದೇ ಡೇಟು, ಇದು ಅದೇ ಡೇಟುಗಳು. ಸುಮಾರು 2 ತಿಂಗಳಾಯಿತು ನೋಡಿ ಜನರೇ. ಇದಿಷ್ಟು ಎಕ್ಸ್ಪೈರಿ ಸ್ಟಾಕ್ಗಳು. ಹೈ ಜನರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಮಾಡರ್ನ್ ಕಿಚನ್ಸ್ ಅನ್ನೋದ್ರದ್ದು ಇದು ತೊಗೊಂಡಿದ್ದೆ, ಅಂದರೆ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೆ. ಹೆಂಗೆ ಅಂತಂದರೆ ಕಂಪನಿಯಿಂದ ಐಟಮ್ ನಾನು ತರಿಸ್ಕೊಂಡು ಈ ಕಡೆ ಲೋಕಲಲ್ಲಿ ಅಂಗಡಿಗಳಿಗೆ ನಾನು ಸಪ್ಲೈ ಮಾಡೋ ಥರ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೆ. ಬಿಫೋರ್ 6 ಮಂತ್ಸ್, ಅಂದರೆ ಯಾವಾಗ ಅಂತಂದರೆ ಡಿಸೆಂಬರಲ್ಲಿ ತೊಗೊಂಡಿದ್ದೆ. ನವಂಬರ್ ಎಂಡಿಂಗು, ಡಿಸೆಂಬರಿಂದ ಶುರು ಮಾಡಿದ್ದು ನಾನು. ಸೊ ನವಂಬರ್ ಎಂಡಿಂಗ್ ನನಗೆ ಐಟಮ್ ಬಂದಿತ್ತು. ಎಷ್ಟಕ್ಕೆ? 1,25,000 ರೂಪಾಯಿಗೆ ಐಟಮ್ ಬಂದಿತ್ತು. ಓಕೆ ಫೈನ್, ಐಟಮ್ ಬಂತು. ಒಂದು ಕಂಪನಿ ಕಡೆಯಿಂದ ಒಂದು ಸೇಲ್ಸ್ ಮ್ಯಾನನ್ನು ಅರೇಂಜ್ ಮಾಡಿ ಕೊಡಬೇಕು. ಒಂದು ಸೇಲ್ಸ್ ಮ್ಯಾನನ್ನು ಅರೇಂಜ್ ಮಾಡಿ ಕೊಟ್ಟರು. ಅವ್ನು ಬರ್ತಿದ್ದ, 1 ತಿಂಗಳು ಬಂದ. ಆಮೇಲೆ ನಾನೇ ಕಂಪ್ಲೇಂಟ್ ಮಾಡಿದ್ದೆ, ಇಲ್ಲ ಈ ಥರ ಆದರೆ ನಡೆಯಲ್ಲ ಕೆಲಸ, ಸ್ವಲ್ಪ ನೋಡಿ ಬೇಗ ಬರೋಕ್ಕೆ ಹೇಳಿ, ಇಲ್ಲ ಬೇರೆ ಹುಡುಗನ ಅಡ್ಜಸ್ಟ್ ಮಾಡಿ ಅಂತ ನಾನು ಹೇಳಿದ್ಮೇಲೆ ನಿಲ್ಲಿಸ್ಬಿಟ್ರು. ಹುಡುಗನ್ನೇ ಕೊಟ್ಟಿಲ್ಲ. 1 ತಿಂಗಳು ಹುಡುಗನ ಕೊಡ್ತಾರೆ, 1 ತಿಂಗಳು ಕರ್ಸ್ಕೊಬಿಡ್ತಾರೆ. ಏನು ಪ್ರಾಬ್ಲಮ್ ಅಂತಂದರೆ, ಹುಡುಗನ ಕೊಟ್ಟರೆ ನಾವು 4 ಲಕ್ಷ RTGS ಮಾಡಬೇಕಂತ. ಇನ್ ದ ಸೆನ್ಸ್ ಮಂತ್ಲಿ 4 ಲ್ಯಾಕ್ಸ್ಗೆ ನಾವು ಸ್ಟಾಕ್ ಆರ್ಡರ್ ಮಾಡಬೇಕು. ನಮ್ಮ ಜೊತೆ ಹುಡುಗ ಇದ್ದ, ಸೇಲ್ಸ್ ಮ್ಯಾನ್ ಇದ್ದ ಅಂತಂದರೆ ಹಂಗೆ ಅಂತ ಕಂಪ್ನಿಯವರು ಹೇಳ್ತಿದ್ದಾರೆ. ಆ 4 ಲಕ್ಷ ಸೇಲ್ಸ್ ಮಾಡೋ ಜವಾಬ್ದಾರಿ ಯಾರ್ದು? ಸೇಲ್ಸ್ ಮ್ಯಾನ್ ಇರುತ್ತೆ. ಆ ಸೇಲ್ಸ್ ಮ್ಯಾನ್ ಕರೆಕ್ಟಾಗಿ ಕೆಲಸಕ್ಕೆ ಬರ್ತೀರಾ, 4 ಲಕ್ಷ ಮಾಡೋಕ್ಕಾಗಲಿಲ್ಲ. ಕೆಲವು ಫೇಕ್ ಆರ್ಡರ್ಸ್ ಎಲ್ಲ ಬರುತ್ತೆ. ಇದು ನಾನು ಅವ್ರಿಗೂ ಕೂಡ ಫೋನ್ ಮಾಡಿ, ನಾನು ಸೇಲ್ಸ್ ಮ್ಯಾನಿಗೆ ಕೂಡ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ. ನಾನು ಈ ಥರ ಆಗ್ತಾಯಿದೆ ನೋಡಿ. ಯಾಕೆಂದರೆ 10 ಶೀಟ್ ಕೇಳಿರೋ ಕಡೆ 20 ಶೀಟ್ ಆರ್ಡರ್ ಬರೆದಿರ್ತಾರೆ. ಆ 20 ಶೀಟ್ ನಾನು ಎತ್ಕೊಂಡೋದ್ರೆ ಅಂಗಡಿಯವ್ರು ನನಗೆ ಮಕ್ಕುಗಿದ್ದಾರೆ. ಇಷ್ಟು ಪ್ರಾಬ್ಲಮ್ಸ್ ಇದೆ. ಇದನ್ನು ಕಂಪ್ಲೇಂಟ್ ಮಾಡಿದ್ರೆ ಈ ವಿಷಯ ನಮಗೆ ಗೊತ್ತೇ ಇಲ್ಲ ಸರ್ ಅಂತಾರೆ. ನೀವು ಕಂಪನಿಗೆ ದುಡ್ಡು ಹಾಕ್ತಾ ಇದ್ದರೆ ಕಂಪನಿ ನಿಮಗೆ ಏನೋ ಒಂದು ಮಾಡ್ತಾ ಇರುತ್ತೆ. ಒಂದು ಫೈನ್ ಡೇ ನನಗೆ ನೋಡಿ ಬೇಜಾರಾಗಿ, ಆಗಲ್ಲ ಸರ್ ನನಗೆ ಬಿಟ್ಬಿಡ್ತೀನಿ, ಸುಮ್ಮನೆ ಇಷ್ಟೊಂದು ಇದಾದರೆ ಹಿಂಸೆ ಆಗುತ್ತೆ. ಹೆಂಗೆ ಅಂದರೆ ನಾನೇ ಸೇಲ್ಸ್ ಮಾಡಬೇಕು, ಅಂದರೆ ಸೇಲ್ಸ್ಮನ್ ಕೆಲಸನೂ ನಾನೇ ಮಾಡಬೇಕು, ಸಪ್ಲೈನೂ ನಾನೇ ಕೊಡಬೇಕು, ಕಲೆಕ್ಷನು ನಾನೇ ಮಾಡಬೇಕು, ಇದೆಲ್ಲನೂ ನಾನೇ ಮಾಡಬೇಕು ಅನ್ನೋದಕ್ಕೆ ನಾನೇನಕ್ಕೆ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ತೊಗೋಬೇಕು? ಅದು ಅವಶ್ಯಕತೆ ಇಲ್ಲ ಅಲ್ವಾ? ಅವ್ರು ಕೊಡೋ 10% ಕಮಿಷನ್ಗೋಸ್ಕರ ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಒಂದು ಕಂಪನಿ ಕಡೆಯಿಂದ ಸೇಲ್ಸ್ಮನ್ ಅರೇಂಜ್ ಮಾಡಿ ಕೊಡಬೇಕಾಗಿರೋದು ಕಂಪನಿ ಜವಾಬ್ದಾರಿ. ಆ ಕಂಪ್ನಿ ಜವಾಬ್ದಾರಿ ತೊಗೊತಿಲ್ಲ. ಆಮೇಲೆ ನಾನು ಒಬ್ಬರ ಹತ್ರ ಮಾತಾಡಿ ಡಿಸ್ಟ್ರಿಬ್ಯೂಷನ್ ಹಾಕ್ಕೊಂಡಿದ್ದೆ. ಅವ್ರೇನು ಮಾಡಿದ್ರು, ಅವ್ರ ಕೆಲಸ ಬಿಟ್ಬಿಟ್ರು. ಅವ್ರ ಕೆಲಸ ಬಿಟ್ಕೊಂಡು ಅವ್ರು ಇನ್ನೊಬ್ರು ಕಾಂಟ್ಯಾಕ್ಟ್ ಕೊಟ್ಟರು, ಇವ್ರು ಇರ್ತಾರೆ ಕಂಪ್ನೀಲಿ, ಇವ್ರ ಹತ್ರ ಮಾತಾಡಿ ಅಂತ. ಸರಿ ಆಯಿತು ಅಂತ ಅವ್ರ ಹತ್ರ ಮಾತಾಡಿದೆ. ಸರಿ ಸರ್ ಮಾಡಿಕೊಡ್ತೀನಿ ಅಂತಂದರು. ಇರೋ ಎಕ್ಸ್ಪೈರಿ ಇಲ್ಲದೇ ಇರೋ ಸ್ಟಾಕ್ಗಳಿತ್ತು, ಅಂದರೆ ಡೇಟ್ ಉಳಿದಿರೋ ಸ್ಟಾಕ್ಗಳಿತ್ತು. ಅದನ್ನು ಎತ್ಕೊಂಡೋದ್ರು. ಅದರದ್ದು ಅಮೌಂಟ್ ಏನಿದೆ ಅದು ಪೇ ಮಾಡಿದ್ರು. ಫೈನ್, ಅಗ್ರೀಡ್. ಎಕ್ಸ್ಪೈರಿ ಸ್ಟಾಕ್ ಕ್ಲಿಯರ್ ಆಗಬೇಕಲ್ವಾ? ಅದು ಕ್ಲಿಯರ್ ಆಗದಿರ ಹಂಗೆ ಇಟ್ಕೊಂಡಿದ್ರೆ ಯಾರಿಗೆ ಲಾಸು? ಈಗ ನಾನು ಬಿಟ್ಬಿಟ್ಟಿದ್ದೀನಿ ಅಂದ ತಕ್ಷಣ ಆಯಿತು ಬಿಡು ಬಿಟ್ಬಿಟ್ಟಿದ್ದಾರೆ, ಏನೂ ತೊಂದರೆ ಇಲ್ಲ, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರೋದು ತಪ್ಪಲ್ವಾ? ನಾನು ನಿನ್ನೆ ಫೋನ್ ಮಾಡಿದಾಗ ಕೂಡ, ಬೆಳಗ್ಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ್ರೆ, ಸರ್ ನೀವು ನನ್ನ ನಂಬ್ಕೊಂಡು ಹಾಕಿದ್ರಾ ಸರ್ ಬಿಸ್ನೆಸ್ ಅಂತ ಕೇಳ್ತಾರೆ. ಒಂದು ಕಂಪನಿ ಪರ್ಸನ್ನು ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಿದ್ದಾರೆ ಅಂತ ಅಂದಬೇಕಾದ್ರೆ ಹೆಂಗೆ ಮಾತಾಡಬೇಕು ಅನ್ನೋದಾದ್ರೂ ಗೊತ್ತಿರಬೇಕು. ನನ್ನ ನಂಬ್ಕೊಂಡು ಹಾಕಿದ್ರಾ ಸರ್ ಅಂತಂದರೆ ಅರ್ಥ ಏನದ್ರದ್ದು? ಅಂದರೆ ಅವ್ರಿಗೆ ಅವ್ರ ಕಂಪ್ನಿ ಬೆಳೆಯುತ್ತೆ ಅನ್ನೋ ಇದಿಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಅದನ್ನು ಬಿಟ್ಬಿಟ್ಟು ಅವ್ರು ನನ್ನ ಹತ್ರ ಕೇಳಿ ನನ್ನ ನಂಬ್ಕೊಂಡು ಹಾಕಿದ್ರಾ ಸರ್ ನೀವು ಹಂಗೆ ಅಂತಾರೆ. ಸರ್ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನೀವು ಕರೆಕ್ಟಾಗಿ ಮಾತಾಡಿ, ಕಂಪನಿ ಪರ್ಸನ್ ಥರ ಮಾತಾಡಿ ಸರ್ ಅಂದರೆ, ಇಲ್ಲ ಸರ್ ನನ್ನ ಹತ್ರ ಏನು ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಸರ್, GM ಹತ್ರ ಮಾತಾಡ್ಕೊಳ್ರಿ ಅಂದ್ಬಿಟ್ಟು GM ನಂಬರ್ ಕೊಟ್ಟರು. ಫೈನ್, ಓಕೆ. ನಾನು ಓಕೆ ಇವ್ರಿಗಿನ ಹೆಡ್ಡೆ ಅಲ್ವಾ, ಅವರು ಮಾತಾಡ್ತಾರೆ ಅಂದ್ಕೊಂಡು ಅವ್ರ ಹತ್ರ ಮಾತಾಡಿದೆ.
ಅವ್ರೇನಂತಿದ್ದಾರೆ ಅಂತಂದರೆ, ಸರ್ 5 ರೂಪಾಯಿ ಸ್ಟಾಕ್ ನಾವು ಯಾವುದೂ ಕ್ಲಿಯರ್ ಮಾಡಿಕೊಡಲ್ಲ ಸರ್. ಅರ್ಥ ಏನು? 5 ರೂಪಾಯಿ ಕ್ಲಿಯರ್ ಮಾಡೋಣ ಅಂದರೆ ಅರ್ಥ ಏನಿದೆ ಅದರದ್ದು? 5 ರೂಪಾಯಿ ಯಾವುದು ಕ್ಲಿಯರ್ ಮಾಡಿಕೊಡಲ್ಲ ಅಂತಿದ್ದಾರೆ. 5 ರೂಪಾಯಿ ಕ್ಲಿಯರ್ ಮಾಡೋದಂದ್ರೆ ಅರ್ಥ ಏನು? 5 ರೂಪಾಯಿ ದುಡ್ಡಲ್ವಾ? ಅಥವಾ ಹಾಳಾಗೋಗ್ಲಿ ಬಿಟ್ಟು ಡಿಸ್ಟ್ರಿಬ್ಯೂಟ್ರ್ ಅನ್ನೋದ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಜನರಲ್ ಮ್ಯಾನೇಜರಿಗೆ ಫೋನ್ ಮಾಡಿದ್ರೆ ಅವ್ರೇನಂತಾರೆ, ಸರ್ 150 ಜನ ಬರ್ತಾರೆ, 150 ಜನ ಬಿಟ್ಟು ಹೋಗ್ತಾರೆ ಸರ್, ತಲೆ ಕೆಡಿಸ್ಕೊಳಕ್ಕಾಗಲ್ಲ ಸರ್ ಅಂತಾರೆ. ಒಂದು ಕಂಪನಿ ಜನರಲ್ ಮ್ಯಾನೇಜರ್ ಈ ಥರ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಮಾತಾಡ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಏನು ಮಾಡೋದು ಅಂತಲೂ ಅರ್ಥ ಆಗಲಿಲ್ಲ ನನಗೆ. ಎಲ್ಲರೂ ಕೈ ಬಿಟ್ಬಿಟ್ರು. ಒಂದು ಕಂಪ್ನಿಗೆ ನೀವು ದುಡ್ಡು ಹಾಕೋವರೆಗೂ ಮಾತ್ರನೇ ಆ ಕಂಪ್ನಿ ನಿಮ್ಮ ಜೊತೆಲಿ ಇರುತ್ತೆ ಅನ್ನೋದಕ್ಕೆ ಈ ಕಂಪ್ನಿ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಎಲ್ಲ ಕಂಪ್ನಿ ಇದೇ ಥರ ಮಾಡ್ತಾರೆ ಅನ್ನೋದು ನಾನು ಹೇಳ್ತಾ ಇಲ್ಲ. ಬಟ್ ಮಾಡ್ರನ್ ಕಿಚನ್ಸ್ ಅನ್ನೋ ಈ ಕಂಪನಿ ಈ ಥರ ಮಾಡ್ತಿದ್ದಾರೆ. ಸುಮಾರು ಜನ, ನಾನೊಬ್ಬ ಅಲ್ಲ, ಇದೇ ಥರ ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಸ್ದು ಹೀಗೆ ಮಾಡಿದ್ದಾರೆ. ಸೊ ನಾನು ಇದು ನಿಮ್ಮೆಲ್ಲರ ಮುಂದೆ ತರ್ತಿದ್ದೀನಿ. ನನಗಿವತ್ತು ಹಿಂಗಾಗಿದೆ, ನೆಕ್ಸ್ಟ್ ಮುಂದೆ ಇನ್ಯಾರಿಗೂ ಏನೂ ಆಗೋದು ಬೇಡ. ಥ್ಯಾಂಕ್ ಯು. सीढ़ी दादा ಆ ಪ್ರಾಡಕ್ಟ್ ಶುಟ್ ಹಾಕಿರೋದು ನೋಡಿದ್ರಿ ಅಲ್ವಾ? ಯಾರೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಹಂಗೆ ದಯವಿಟ್ಟು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ರು ಅಂತಂದರೆ ಅವ್ರವರೆಗೂ ಈ ವಿಡಿಯೋನ ತಲುಪಿಸಿ. ಆ ಕಂಪನಿಗೂ ಅರ್ಥ ಆಗಬೇಕು ಡಿಸ್ಟ್ರಿಬ್ಯೂಟರ್ಸ್ ಏನಕ್ಕೆ ಬೇಕು, ಡಿಸ್ಟ್ರಿಬ್ಯೂಟರ್ಸ್ ಇಂಪಾರ್ಟೆಂಟಾ ಇಲ್ವಾ ಅನ್ನೋದು ಆ ಕಂಪನಿಗೂ ಅರ್ಥ ಆಗಬೇಕು. ದಯವಿಟ್ಟು ಅಲ್ಲಿವರೆಗೂ ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು.